ಯಾವ ರೀತಿ ವಿಚಾರವನ್ನ, ಯಾವ ರೀತಿ ಭಾವನೆಯನ್ನ ನಾವು ಮಾಡ್ತೀವಿ ಅದೇ ರೀತಿ ನಾವು ಆಗ್ತೀವಿ ಅಂತನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ರು. ನಾವು ಅನೇಕ ಜನ್ಮಗಳಿಂದ ಏನ್ ವಿಚಾರ ಮಾಡ್ಕೊಂತ ಬಂದಿವಿ ಅಂತಂದ್ರೆ, ಈ ಶರೀರನ ಈ ಶರೀರ ಒಟ್ಟು ಶರೀರ ಕಾಯಂ ಇರ್ಬೇಕು ನೋಡ್ರಿ. ಈ ಶರೀರ ಕಾಯಂ ಇರ್ಬೇಕು ಮತ್ತು ಈ ವಿಷಯ ವಸ್ತುಗಳು ಕಾಯಂ ಇರ್ಬೇಕು. ಅಂದ್ರ ವಿಷಯ ವಸ್ತುಗಳು ಎಷ್ಟೆಷ್ಟು ನಾವು ಹೆಚ್ಚು ಉಪಭೋಗ ಮಾಡ್ತೀವಿ ಅಷ್ಟಷ್ಟು ನಮಗ ಸುಖ ಸಿಗ್ತೈತಿ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆಯನ್ನ ಅನೇಕ ಜನ್ಮಗಳಿಂದ ನಾವು ಮಾಡ್ಕೊಂತ ಬಂದಿವಿ. ಅಂದ್ರ ಇನ್ ಮ್ಯಾಗ ನಮಗ ಸದ್ಗುರುಗಳು ಏನ್ ತಿಳಿಸ್ಕೊಟ್ರಪ್ಪ ಅಂತಂದ್ರ, ಈ ಶರೀರ ನೀನಲ್ಲಪ್ಪ, ನೀನು ಪರಮಾನಂದ ಸ್ವರೂಪನಾದಂತ ಆತ್ಮನ ನೀನದಿ. ಈ ವಿಷಯ ವಸ್ತುಗಳ ಒಳಗ ಸುಖ ಇಲ್ಲ ಅನ್ನುವಂತ ವಿಚಾರವನ್ನ ನೀನು, ನಾನು ಆತ್ಮನಾದೀನಿ ಅನ್ನುವಂತ ವಿಚಾರವನ್ನ ನೀ ಪದೇ ಪದೇ ಅದನ್ನ ಭಾವಿಸಿಕೊಂತ ಇದ್ದೆ ಅಂದ್ರ ನೀನು ಪರಮಾನಂದ ಸ್ವರೂಪನ ಆಗ್ತಿ ಅನ್ನುವಂತ ವಿಚಾರವನ್ನು ನಮಗ ಗುರುಗಳು ತಿಳಿಸ್ಕೊಡ್ತಾರೆ.